ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಮುಲ್ಲಂಗಿ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಹಾಕ್ತೀನಿ ನೋಡಿ ಇದಕ್ಕೆ. ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ ಮುಲ್ಲಂಗಿ ಪಲ್ಯ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಗೊಜ್ಜು ಥರ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲಾಂದ್ರೆ ಈ ಥರ ಉದುರು ಬೇಕಾದ್ರೆ ಮಾಡ್ಕೋಬೋದು. ಗೊಜ್ಜಾದ್ರೆ ಅನ್ನದಾಗ ಬೇಕಾದ್ರೆ ತಿನ್ನೋಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಹೇಳಿ. ಮುಲ್ಲಂಗಿ ಪಲ್ಯ ಮಾಡೋಕ್ಕೆ ನೋಡಿ ಮುಲ್ಲಂಗಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಕಟ್ ಮಾಡ್ತೀನಿ ಇವಾಗ ಕಟ್ ಮಾಡ್ಕೊತೀನಿ ನೋಡಿ ಮುಲ್ಲಂಗಿನ. ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಹಿಂಗೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಬೇಕು. ನೋಡಿ ಈಗ ಕಟ್ ಮಾಡಿದ್ದೀನಿ ನೋಡಿ. ಇವಾಗ ಇದು ಕಟ್ ಮಾಡಿದ್ದಾಗಿದೆ. ಈರುಳ್ಳಿ ಕಟ್ ಮಾಡ್ತೀನಿ ನೋಡಿ. ನೋಡಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕಡಲೆ ಬೀಜ ಹುರಿತೀನಿ ನೋಡಿ. ಕಡಲೆ ಬೀಜ ತೊಗೊಂಡಿದ್ದೀನಿ, ಕಡಲೆ ಬೀಜ ಹುರಿತೀನಿ. ಕರೆಕ್ಟಾಗಿ ತಿರುಗಿಸ್ಬೇಕು ಆ ಕಡೆ ಈ ಕಡೆ. ಇವಾಗ ಆಗಿದೆ, ತೆಗಿತೀನಿ. ನೋಡಿ ಸುಟ್ಟಿದೆ ನೋಡಿ. ಇವಾಗ ನಾನು ಮುಲ್ಲಂಗಿ ಕಟ್ ಮಾಡಿದ್ದೀನಲ್ಲ ಅದು ಹುರ್ಕೊಂತೀನಿ ನೋಡಿ. ನಾನು ಮುಲ್ಲಂಗಿನ ಹುರಿತೀನಿ. ನೋಡಿ ಈ ಥರ ಹುರ್ಕೋಬೇಕು ಹಿಂಗೆ. ನೋಡಿ ಚೆನ್ನಾಗಿ ಹುರ್ಕೋಬೇಕು, ತಿರುತ್ತಾ ಇರಬೇಕು. ಇಲ್ಲಾಂದ್ರೆ ಕೆಳಗಡೆ ಸುಟ್ಟು ಮೇಲ್ಗಡೆ ಹಂಗೆ ಇರುತ್ತೆ. ಹಂಗೆ ಸುಟ್ಟು ನೋಡಿ. ಇದು ಹುರಿದಾಗಿದೆ, ತೆಗಿತೀನಿ ನಾನು ಇವಾಗ. ನೋಡಿ ಹುರಿದಿದೆ. ಕಡಲೆ ಬೀಜ ಹುರ್ಕೊಂಡಿದ್ದೀನಲ್ಲ, ಇವಾಗ ಕುಟ್ತೀನಿ ನೋಡಿ. ಅದು ಹಾಕ್ತೀನಿ. ಸಣ್ಣಾಗಿ ಕುಟ್ಕೋಬೇಕು ನಾವು. ಇವಾಗ ಪುಡಿ ಆಗಿದೆ, ತೆಗಿತೀನಿ ನಾವು. ನೋಡಿ ಈ ಥರ ಸಣ್ಣ ಪುಡಿ ಮಾಡಬೇಕು. ಇವಾಗ ನಾನು ಒಂದು ಕಡಾಯಿ ಇಕ್ಕೊಂತೀನಿ ನೋಡಿ. ಇವಾಗ ಎಣ್ಣೆ ಹಾಕ್ತೀನಿ ನೋಡಿ. ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ತೀನಿ. ಜೀರಿಗೆ ಹಾಕ್ತೀನಿ ನೋಡಿ. ಕರಿಬೇವಿನ ಸೊಪ್ಪು ಹಾಕ್ತೀನಿ.
ಹಾಕ್ತೀನಿ ನೋಡಿ. ಚೆನ್ನಾಗಿ ಈ ಥರ ತಿರುಗಿಸ್ಬೇಕು. ಇವಾಗ ಈರುಳ್ಳಿ ಹಾಕ್ತೀನಿ ನೋಡಿ. ಸ್ವಲ್ಪ ಹೊತ್ತು ಹಿಂಗೆ ಫ್ರೈ ಮಾಡ್ಬೇಕು ಎಣ್ಣೆಗ, ಒಂದು 5 ನಿಮಿಷ. ಇವಾಗ ಆಗಿದೆ 5 ನಿಮಿಷ. ನಾನು ಇದಕ್ಕೆ ಖಾರದ ಪುಡಿ ಹಾಕ್ತೀನಿ ನೋಡಿ. 1 ಸ್ಪೂನ್ ಖಾರದ ಪುಡಿ ಹಾಕ್ತೀನಿ, ಅರಿಶಿಣ ಹಾಕ್ತೀನಿ, ಉಪ್ಪು ಹಾಕ್ತೀನಿ, ನೋಡಿ ಈ ಥರ ತಿರುಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ನಾನು ಕುಟ್ಕೊಂಡಿದ್ನಲ್ಲ ಕಡಲೆ ಬೀಜ ಪುಡಿ ಅದು ಹಾಕ್ತೀನಿ ನೋಡಿ. ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬಿಡೋಣ, ಬೇಯಲಿ. ಅದು ಆಗಿದೆ ನೋಡೋಣ ತೆಗೆದು. ನೋಡಿ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ ಆಗಿದೆ, ಸ್ಟವ್ ಆಫ್ ಮಾಡೋಣ. ನೋಡಿ ಮೂಲಂಗಿ ಪಲ್ಯ ರೆಡಿಯಾಗಿದೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ.